ಮಿಸ್ಟರ್, ಯಾರೇ ನೀವು? ಅಲ್ಲ, ಓಡಾಡೋ ದಾರಿಯಲ್ಲಿ ಈ ರೀತಿ ಅಡ್ಡ ನಿಂತಿದ್ದೀರಲ್ಲ, ಯಾರು ನೀವು? ನಾನು ತನ್ನ ಗಾಡಿಯಲ್ಲಿ ಗರ್ಜಿಸುವ ತನ್ನ ಹುಲಿ ಹೆಚ್ಚಿ ನಾನು ಈ ಕಾವಲಿನಿಂದ ನೋಡು 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 ಐಶ್ವರ್ಯ, ಈ ನನ್ನ ಮುಖವನ್ನು ಸರಿಯಾಗಿ ನೋಡು ನೋಡು. ಏ ಲೋಕಲ್, ನಿನ್ನಂಥವನ ಜೊತೆ ವಾದಿಸುವುದಕ್ಕೆ ನನಗೆ ಸಮಯ ಇಲ್ಲ. ನಾನು ಕಾಲೇಜಿಗೆ ಹೋಗಬೇಕು. ಸುಮ್ಮನೆ ದಾರಿ ಬಿಡು. ದಾರಿ ಬಿಡು, ದಾರಿ ಬಿಡು. ತನ್ನ ಕಾಮದ ಚಿನ್ನ ಕಾತರದು ನಿಮ್ಮಂತ ಹೆಣ್ಣುಗಳ ದೇಹವನ್ನು ಮುದ್ದಾಡಬೇಕೆಂದು ನಿನಗೆ ದಾರಿ ಬಿಡುವುದಕ್ಕಲ್ಲ, ಈ ನಿನ್ನ ಸೌಂದರ್ಯವನ್ನು ಅನುಭವಿಸುವುದಕ್ಕೆ. ಶ್ರೀಮಂತರೇ, ಮಾತುಗಳು ಮರ್ಯಾದೆಯಿಂದ ಬರಲಿ. ಎಳವಿಲ್ಲದ ನಾಲಿಗೆ ಅಂತ ತಿಳಿದು ಬಾಯಿಗೆ ಬಂದಂತೆ ಮಾತನಾಡಿಕೆ ಆದರೆ ಅದರ ಪರಿಣಾಮವನ್ನ ನೀನೇ ಅನುಭವಿಸಬೇಕು. ಒಟ್ಟ ಇಟ್ಟಿಲ್ಲರೂ ಕೂಡ ಇಂಥ ಕೊಂಕು ಮಾತಿಗೇನು ಕಡಿಮೆ ಇಲ್ಲ. ನೋಡು ಐಶ್ವರ್ಯ, ಸುಮ್ಮನೆ ನನ್ನ ಮಾತಿಗೊಪ್ಪಿ ನನ್ನ ಆಸೆ ಈಡೇರಿಸಿದರೆ ದುಃಖದ ಕಡಲಿರುವ ನಿನ್ನ ಸಂಸಾರದ ನೌಕೆಯನ್ನು ಸುಖದ ಸಾಗರ ಮೇಲೆ ಎತ್ತುವೆ. ಒಂದು ವೇಳೆ ನೀನೇನಾದರೂ ಇಲ್ಲ ಅಂದರೆ ಮತ್ತಷ್ಟು ದುಃಖದ ಸಾಗರಕ್ಕೆ ತುಳಿಯಬಹುದು. ದುರಾತ್ಮ, ಸಾಕು ಮುಚ್ಚ ಬಾಯ್ನ. ನನ್ನ ಸಂಸಾರವನ್ನ ಬೆಳಗಿಸುವುದಕ್ಕೆ ನೀನೇನೋ ಜಗತ್ತನ್ನೇ ಆಳುವ ಜಗದ್ರಕ್ಷಕ ಅಲ್ಲ ಕತ್ತೆ. ಅಂಕು ತಪ್ಪಿದ ನಾಲಿಗೆಯಿಂದ ಹತ್ತು ಬೇರೆ ಮಾತನಾಡಿದರೆ ಸತ್ತು ಮಾಡದೆ ನನ್ನ ಹತ್ತಾರಂತ ಶ್ರಮವನ್ನು ಹೊತ್ತೊಯ್ದು ತೀರಿಸಿಕೊಳ್ಳುವೆ ನನ್ನ ಕಾಮದ. ನೋಡು ಐಶ್ವರ್ಯ, ಸುಮ್ಮನೆ ನಿನ್ನ ಶೀಲದ ಸುಖ ನೀಡಿ ಸಂತೋಷ ಪಡಿಸು ಬಾಯಿ ನನ್ನ ಹೃದಯವನ್ನು. ಕತ್ತೆ, ನಿನ್ನ ಹೃದಯವನ್ನ ಸಂತೋಷ ಪಡಿಸುವುದಕ್ಕೆ ನಾನೇನೋ ನೀನು ಮಾಡಿಕೊಂಡಿರುವ ಮಾಡದಿ ಅಲ್ಲ ಕಣ. ನಿನ್ನಂತ ಕಾಮುಕ ನಾಯಿಗಳಿಗೆ ಎದೆಗಟ್ಟು ಮಾಡುವ ಗರತೆ. ಭಾರತದ ವೀರ ಗರತೆಯ 3 ವರ್ಷಗಳಲ್ಲಿ ಗರ್ಭವನ್ನು ನೋಡುವಾಗ, ನಕಲಿ ಗರಿತರೆ ಈ ಪ್ರಪಂಚದಲ್ಲಿ ಗಲಭೆ ಬಿತ್ತಿರುವಾಗ ಇನ್ನೆಲ್ಲಿ ಅಡಗಿದರೆ ನಿನ್ನ ಗರತಿಯರು. ತಾನು ಪ್ರೀತಿಸಿದ ಪ್ರಿಯತನನ್ನು ಮರೆತು ತಂದೆ ತಾಯಿಗಳ ಮಾತಿನಂತೆ ಮತ್ತೊಬ್ಬರನ್ನು ಮದುವೆಯಾಗಿ ಮಹಾಗರತೆಯಿಂದ ಸೋಗುವ ಹೆಣ್ಣುಗಳೇ ಈ ಪ್ರದೇಶದಲ್ಲಿ ತುಂಬಿರುವಾಗ ಇನ್ನೆಲ್ಲಿ ಸದ್ದು ಮಾಡುತ್ತಿದ್ದರೆ ನಿನ್ನ ಗರತಿಯರು. ಗರತಿ ಅಂತ ಗರತಿ ನಿನ್ನ ಅಜ್ಜಿ. ಲುಕ್ ಮಿಸ್ಟರ್, ನಾಲಿಗೆ